ಟ್ರಿಪ್ ಪ್ಲಾನ್ ಮಾಡಿದೀವಿ. ಸೊ ನಾಳೆ ಹೋಗೋದು. ಸೊ ಬಂದ್ ಕರ್ರ ಈಗ ಎದ್ದವನೆ, ಈಗ ಮಲಗ್ಬಿಟ್ಟು ನಾವು ಸಪ್ಲೈಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್, ಕಿರಣ್ ಅವ್ರ ಜೊತೆಗೆ. ಬನ್ನಿ ಹೋಗೋಣ. ಜಯಮ ಗೋವಿಂದ ಗೌಡ 2000 ಊಟ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ದಯವಿಟ್ಟು ಎಲ್ಲರೂ ಬನ್ನಿ. ಅಲ್ಲ ಬೈ, ಸೊ ಆಲ್ರೆಡಿ ಫ್ರೆಂಡ್ಸ್ ಬಂದಿದ್ದಾರೆ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲೋಗಿ ಸಿಗ್ತೇನೆ. ಸೊ ಅಲ್ಲ ನೋಡಿ ನಮ್ಮ ಮೇನ್ ಕೋಚ್ ಇಲ್ಲಿ. ಹಾಯ್ ಗೈಸ್, ಜ್ವರ ಮಾತಾಡ್ಬೋದು. ಹೇಗಿದ್ದೀರಾ? ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಇಲ್ಲ 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 ಸೊ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ತಮ್ಮನೇಲಿ ನೋಡಿರ್ತಾರೆ ಆಲ್ರೆಡಿ ಏನಂತ. ಸೊ ನೆಕ್ಸ್ಟ್ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ಸೊ ನಾಳೆ ಹೋಗೋದು. ಸೊ ಅದ್ರ ಕಂಪ್ಲೀಟ್ ಪ್ರಿಪ್ರೇಷನ್ ವ್ಲಾಗ್ ಇದಾಗಿರುತ್ತೆ. ಸೊ ನನ್ನ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಅದು ಕಂಪ್ಲೀಟ್ ಎಪಿಸೋಡೆಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಅದು ನೋಡ್ಬೇಕಂದ್ರೆ ಬೆಲ್ಲಿಗೆ ಕ್ಲಿಕ್ ಮಾಡಿ, ನನ್ನ ವಿಡಿಯೋ ನಿಮಗೆ ಪಾಪ್ ಆಗುತ್ತೆ. ಸೊ ಹಾಗೆ ಬೆಳಿಗ್ಗೆ ಎದ್ದು ಲೈಟಾಗಿ ಹೇರ್ ಕಟ್ ಮಾಡಿಸ್ಕೊಬಂದೆ. ಸೊ ನೋಡ್ಬೋದು, ಹೇರ್ ಕಟ್ ಮಾಡಿಸ್ಕೊಬಂದು ನೆಕ್ಸ್ಟ್ ಇವಾಗ ಹೋಗ್ಬೇಕು ಮೈಸೂರಿಗೆ. ಟೈಮ್ ಇವಾಗ 11:30 ಆಗಿದೆ. ಸೊ 12 ಕಾಲಿಗೆ ಬಸ್ಸಿದೆ ಅನಿಸುತ್ತೆ. ಸೊ ಹೋಗಿ ಅಲ್ಲಿ ಒಂದು ಬ್ಯಾಗ್ ತಗೋಬೇಕು, ಟ್ರಿಪ್ ಬ್ಯಾಗು. ಸೊ ಇದು ಲಗೇಜ್ ಸಾಲಲ್ಲ ಇದು. ಸೊ ನೋಡೋಣ ಸಿಗುತ್ತೆ, ನೋಡ್ಬಿಟ್ಟು ತಗೊಂಡು ನೆಕ್ಸ್ಟ್ ಅಲ್ಲಿಂದ ಹಾಸ್ಟೆಲ್ಗೆ ಹೋಗಿ. ಸೊ ನೈಟು ಹೊರಡೋದು, ಅಂದರೆ ಮಿಡ್ ನೈಟು 2 or 3 ಅನಿಸುತ್ತೆ ಟ್ರೈನು. ಸೊ ಇಲ್ಲಿಂದ ಮೈಸೂರಿಂದ ಬೆಂಗಳೂರು ರೀಚ್ ಆಗಿ, ಸೊ ಬೆಂಗಳೂರಲ್ಲಿ ಬೆಳಿಗ್ಗೆ ಇರೋದು ಟ್ರೈನು. ಸೊ ಬೆಳಿಗ್ಗೆ ಹೋಗ್ಬೇಕು. ಸೊ ನೋಡೋಣ, ಈ ಜರ್ನಿ ನಮ್ಮ ಜೊತೆ ಇರಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕಂಪ್ಲೀಟ್ ಎಲ್ಲ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಮುಂದೆ ಹೋಗ್ಸಿ. ಡೈರೆಕ್ಟ್ ಊರಿಂದ ಮೈಸೂರಿಗೆ ಬಂದೆ. ಬರ್ತಾ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದೆ. ಸೊ ನನ್ನ ಬ್ಯಾಗ್ ಅಂದರೆ ಕಾಲೇಜ್ ಬ್ಯಾಗು. ಸೊ ಅದ್ರಲ್ಲಿ ಆಗಲ್ಲ ಬಟ್ಟೆ ಮತ್ತು ಶೂ ಎಲ್ಲ ಹಾಕೋಕ್ಕೆ, ಸ್ವಲ್ಪ ಹಿಂಸೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಒಂದು ಫಸ್ಟೇ ಬುಕ್ ಮಾಡೋ ಅಂದ್ಕೊಂಡಿದ್ದೆ. ಬಟ್ ಅಂದರೆ ಸದ್ಯಕ್ಕೆ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಇರಲಿ ಅಂತ ಒಂದು ತಗೊಂಡೆ. ಅಷ್ಟು 500 ಆಯಿತು. ಸೊ ಸಾಕು ಅಷ್ಟು ಸದ್ಯಕ್ಕೆ. ಇವಾಗ ಮುಂದೆ ನೋಡೋಣ. ಸೊ ಇವಾಗ ನೆಕ್ಸ್ಟ್ ಅಂದರೆ ಕೆಲಸ ಇದೆ. ಸೊ ಕೆಲಸ ಮುಗಿಸ್ಕೊಂಡು ನೈಟು 11 ಗಂಟೆ ಆಗುತ್ತೆ ಅಷ್ಟೇ ಹೋಗೋದು. ಇವಾಗ ಹೊರಟಿವಿ ಕೆಲಸಕ್ಕೆ. ಸೊ ಅಣ್ಣನ ನೋಡಿ ಇಲ್ಲಿ, ನನ್ನ ಕೆಲ್ಸಕ್ಕೆ ಬಂದು ಕರ್ರ ಈಗ ಎದ್ದವನೆ, ಈಗ ಮಲಗ್ಬಿಟ್ಟು ಅದೇ ಎಂತ ಸಾಂಗ್ ಹಾಕೊಂಡು ಮೊಗದಲ್ಲತ್ತಿ ಹಂಗೆ ಹೋಗ್ತೀಯ. ಅಣ್ಣ ನಮ್ ಬಡ್ಕತಾನ ಆಗ್ಲಿಂದ ಹೋಗಿಲ್ಲ, ಇನ್ನೂ ಹೋಗಿಲ್ವಾ ಅಂತ. ನಮ್ಮ ಮೇಸ್ತ್ರಿ ನಡ್ಕೊ ಹೋಗು ಅಂತ ಅಂದ್ಬಿಟ್ಟು ನಮ್ಮನ್ನ ಗೊತ್ತಿಲ್ಲ. ನಮ್ಮ ಈ ರೂಮಲ್ಲಿ ಯಾರಿದ್ದಾರೆ ನೋಡಿ. ಸರ್ ಹಾಯ್. ಇದು ಮಾತಾಡೋ ಇಷ್ಟು ದಿವಸ ಚೆನ್ನಾಗಿ ವಾಟ್ ಅ ಮ್ಯಾಟರ್ ವಿತ್ ಯು ಈಗೆಲ್ಲ ನಾವು ಸಪ್ಲೈಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್, ಕಿರಣ್ ಅವ್ರ ಜೊತೆಗೆ. ಬನ್ನಿ ಹೋಗೋಣ. ಜಯಮ ಗೋವಿಂದ ಗೌಡ 2000 ಊಟ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ. ಅಲ್ಲ ಬೈದಾರೆ. ಲವ್ ಯು ಮನೋ. ಬರ್ತೀವಿ, ಕಾಯ್ತೀನಿ, ಅವ್ನು ಬರಲ್ಲ ಅಂತ ನಾನು. ನಮ್ಗೆ ನಮ್ಮ ಮೇಸ್ತ್ರಿ ನಡ್ಕೋಗು ಅಂತ ಅಂದ್ಬಿಟ್ಟಿದ್ದಾನೆ. ಬೇಜಾರಾಗ್ತಿದೆ. ನೋಡೋಣ, ಕಾಣ್ತೈತೆ ನಾನು. ಲವರ್ ಬಾಯ್ ಗೈಸ್. ಇವಾಗ ಚೌಟ್ರಿಗೆ ಬಂದು ಸ್ವಲ್ಪ ಕೆಲಸ ಮುಗಿಸಿ ಅಲ್ಲೋಡಿಲ್ಲ ಸಮೋಸೆ ತಿಂತಾವನೆ. ನಮ್ದು ಒಂದು ರೌಂಡ್ ಆಯ್ತು ಆಗ್ಲೇ. ನಾವು ಊಟ ಮಾಡೋಕ್ಕಿಂತ ಮುಂಚೆ ಎಲ್ಲ ಅಲ್ಲೂ ಒಂದು ರೌಂಡ್ ಟೇಸ್ಟ್ ಮಾಡಿರ್ತೀವಿ. ಇವಾಗ ಹೊರಟಿದ್ದೀನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಮ್ ಇವಾಗ 12 ಗಂಟೆ. ಡ್ರೆಸ್ಅಪ್ ಆಗಿ ಇವಾಗ ನನ್ನ ಫ್ರೆಂಡ್ ಡ್ರಾಪ್ ಮಾಡ್ತೀನಿ ರೈಲ್ವೆ ಸ್ಟೇಷನ್ಗೆ. ಸೊ ಆಲ್ರೆಡಿ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ರೈಲ್ವೆ ಸ್ಟೇಷನ್ಗೆ. ಸೊ ಅಲ್ಲೋಗಿ ಸಿಗ್ತೀನಿ. ಸೊ ಟ್ರೈನು ಒಂದು 2:45 3 ಗಂಟೆಗೇನೋ ಐತೆ, 3:45 ಅನಿಸುತ್ತೆ. ಸೊ ಹೋಗೋಣ, ಅಲ್ಲೇ ಸಿಗ್ತೀನಿ. ಈ ಬ್ಲಾಗ್ ಕಂಪ್ಲೀಟ್ ನೋಡಿ ಸಿಗೋಣ. ನೋಡಿ ಇಲ್ಲಿ ಜಿಮ್ ಬಾಡಿಗಳು ಸ್ಟಾರ್ಟಿಂಗ್ ಇಂದ ಬಾರ. ಇಲ್ಲೊಂದು ಅಲ್ಲೊಬ್ಬ ಕೋಚ್ ಮೇನ್ ಕೋಚ್. ನಾನು ಮಾತಾಡೋದು ಕೇಳಲ್ಲ ನೋಡಿ. ನಮ್ಮ ಮೇನ್ ಕೋಚ್ ಇಲ್ಲಿ. ಹಾಯ್ ಗೈಸ್,
ಜ್ವರ ಮಾತಾಡ್ಬೋದು. ನೀವು ಹೇಗಿದ್ದೀರಾ? ನಾವು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಇಲ್ಲ 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 ಯಾಕೆ ಅಲ್ಲೆಲ್ಲ ಮಾಡ್ಕೊಂಡು ಗೈಸ್ ಇವಾಗ ರೈಲ್ವೆ ಸ್ಟೇಷನ್ ಬಂದಿವೆ. Hello, ಟ್ರೈನ್ ಯಾವಾಗ? ಟ್ರೈನ್ ಇವಾಗ ಅಲ್ಲಿಂದ ಮಾಡ್ಕೊಂಡ ಇದೊಂದು ಬ್ಲಾಗ್ ಇವತ್ತು ಎಂಡ್ ಆಯ್ತದೆ. ಇದು ಎಂಡ್ ಆಯ್ತದ ಹೊಸ ಬ್ಲಾಗ್. ಈಗ ತಾನೇ ನಾವು ಇಲ್ಲೇ ಕೂತೀವಿ ಎಲ್ಲ ಲಗೇಜ್. ಇಲ್ಲ ಟ್ರೈನು 3:45 ಗೈಸ್. ಅಲ್ಲೇ ಗಂಟ ಹಿಂಗೆ ಟೈಮ್ ಪಾಸ್ ಮಾಡೋಣ ಅಂತ. ಅಲ್ಲಿ ಇಬ್ರು ಹಿಂಗ್ ಕೂತಾರ ಅಣ್ಣ ತಮ್ಮ. ಅವ್ರ ಯಾರೋ ಗೊತ್ತಾಗ ಫ್ಯಾಮಿಲಿ ತೋರ್ಸಿ ಹೋಗಿ ಬ್ರೋ. ನೀ ಏನೇನ್ದೆ ಹೋಗಿ ಫ್ಯಾಮಿಲಿ ತೋರ್ಸಿ ಹೋಗಿ. ಫೋಟೋ ತೆಗಿದವನು ನಿನ್ನ ವಿತೌಟ್ ಮೈ ಪರ್ಮಿಷನ್ ಐ ವಿಲ್ ಟೇಕ್ ಮೈ ಫೋಟೋಸ್. ಟಿಕೆಟ್ ಕೌಂಟರ್ ಓಪನ್ ಆಗಿಲ್ಲ. ಟೈಮ್ 7:45 ಆಗಿದೆ. ನಾವು ಟಿಕೆಟ್ ತಗೊಳಕ್ಕೆ ಬಂದಿರೋದು. ನಮ್ ಕಡೆ ಟಿಕೆಟ್ ತಗೊಂಡ್ ಬರ್ತೀನಿ ಅಂತ ಸೊ ಎಲ್ಲೋ ಕೂತವನೆ ಅಣ್ಣ ಇನ್ನೂ ಬಂದಿಲ್ಲ. ಇಲ್ಲಿ ನೋಡಿಲ್ಲ ಹೆಂಗೈತೆ ಪ್ಲಾಟ್ಫಾರ್ಮ್ ಮತ್ತೆ ಏನೋ ಬೋರ್ಡು ದೊಡ್ಡದಾಗೈತೆ. ಏನಂತ ಅರ್ಥ ಆಯ್ತಲ್ಲ ಸ್ವಲ್ಪ. ಇದು ಅರ್ಥ ಆಯ್ತು ಅಂಗವಿಕಲರಿಗೆ. ಸೊ ಖಾಲಿ ಹೊಡಿತಿದೆ ಎಲ್ಲ. ಸೊ ನೋಡಿ ಎಲ್ಲ ಖಾಲಿ ಹೊಡಿತೈತೆ, ಯಾರೂ ಇಲ್ಲ. ಸೊ ನಮ್ಮ ಟ್ರೈನ್ 3:45ಗೆ. ಸೊ ಇನ್ನೂ ಟಿಕೆಟ್ ಕೌಂಟರ್ ಓಪನ್ ಆಗಿಲ್ಲ. ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಸೊ ಮುಂದೆ ಬಿದ್ದೀವಿ ಇಲ್ಲೇ. ಇಲ್ಲಿ ಗೈಸ್ ಇವಾಗ ಟಿಕೆಟ್ ತಗೋತಿದ್ದೀವಿ. ಸೊ ಅಲ್ಲಿ ಕೌಂಟರ್ ಕೊಡ್ತಾಯಿಲ್ಲ ಟಿಕೆಟ್. ಸೊ ಇಲ್ಲೇ ತಗೋತಿದ್ದೀವಿ. SMVT ಬೆಂಗಳೂರು. ಗೈಸ್ ಟಿಕೆಟ್ ಕೊಡ್ಸಲ್ಲ ಗೈಸ್. ಇನ್ನು ಬಂದಿಲ್ಲ ಯಾರು ಟಿಕೆಟ್ ಕೊಡೋರು. ಅಣ್ಣ ಊರ ಮಕ್ಕಳು ನಾವು ಅವರಂತೆ ಬಾಳು. ಹೆಂಗೆ ಗಾಯ್ಸ್ ನೋಡಿ ಗಾಯ್ಸ್, ಅಣ್ಣಂಗ್ ಬೇಜಾರೈತಿ ಅಂತ ತಮ್ಮ ಅದೇ ತರ ಬ್ಯಾಗ್ ತಗೊಂಡವನೆ. ಒಂದು ಬ್ಲ್ಯಾಕ್ ಒಂದು ಬ್ಲೂ ಅಷ್ಟೇ ಡಿಫ್ರೆಂಟ್. ಅಷ್ಟೇ ನೋಡಿ, ಅವ್ನು ಒಂದ್ ದಿವಸ ಮುಂಚೆ ಬುಕ್ ಮಾಡ್ದ, ಅಷ್ಟೇ ಒಂದ್ ದಿವಸ ಬೇಗ ಬಂತು. ಒಂದ್ ದಿವಸ ಲೇಟಾಗಿ ಬುಕ್ ಮಾಡ್ದ, ಒಂದ್ ದಿವಸ ಲೇಟಾಗಿ ಬಂತು. ಅಷ್ಟೇ ನೋಡಿ, ಒಂದೊಂದು ಸಿಂಪಲ್ ಹಿಡ್ಕೊಂಡ್ರೆ ತಿರುಗಿಸಿ ಬ್ರೋ. ನಮ್ಮದ್ ನೋಡಿ 150 kg ಅದೆಯಪ್ಪ ಇದು. ಇಬ್ರು ನಮ್ ನೋಡಿ ದೊಡ್ಡದು ಇಲ್ಲೊಂದ್ ಬ್ಯಾಗ್. ಜಿಮ್ಮಲ್ಲಿ ಇಷ್ಟ ಎತ್ತಲ್ಲ ನಾವ್ ಇಬ್ರು ಸೇರಿ. ಅಣ್ಣ ಎಷ್ಟು ಲೀಟರ್ ರನ್ ಮಾಡೋಣ? ಆದ್ಮೇಲೆ ಹೋಗ್ಬೇಕು. ಹೆಂಗೆ ನಾವು ಬಂದು ನಾವ್ ಬಂದಷ್ಟೇ ಆಗ್ಲೂ ಬಂದಿತ್ತು. ಎಸ್ಕಲೇಟರ್ ಸ್ಟಾರ್ಟ್ ಆಗಿದೆ. ತಗದು ಎಷ್ಟು ಬಿಟ್ಬಿಡ್ಬೇಕು ಈಗ ಅನ್ಕೋದು. ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಕಾಡೆ ಮಾಡವ ಅನ್ಕೊಂಡೆ ಮಕ್ಕಳ ಹೆಂಗವೆ. ಐ ಮಾಡ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಕೌಶಿಕ್ ತಿರ್ಗಪ್ಪ. ಖರಾಬ್ ತಿಂದು ಇಲ್ಲಿ ನಮ್ ಮೊಕ್ಕನೇ ಇಲ್ಲ. ಇಲ್ಲಿ ಆಗಲ್ಲ. ಕೈಯಲ್ಲಿ ಲಗೇಜು, ಕೈಯಲ್ಲಿ ಲಗೇಜು. ಹಾಯ್, ನಿಮ್ಗೆ ಬೆಂಗಳೂರಿಗೆ ಸ್ವಾಗತ. ಸೊ ಇವಾಗ ಬಂದು ರೀಚ್ ಆಗಿದ್ದೀವಿ ಬೆಂಗಳೂರಿಗೆ. ಸೊ ನೈಟ್ ಎಲ್ಲ ನಿಂತ ಇಲ್ಲ. ಸೊ ಮಾಡಕ್ ಹೋಗ್ಲಿಲ್ಲ, ಇಲ್ಲಿ ಜನ. ಸೊ ಜನ ಜಾಸ್ತಿ ಇದ್ರಿಂದ ಸೀಟ್ ಸಿಗ್ಲಿಲ್ಲ. ಸೊ ಸದ್ಯಕ್ಕೆ ಇವಾಗ ಬೆಂಗಳೂರು ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ SMVT ಹೋಗಿ ಅಲ್ಲಿಂದ ಪುನಃ ನಮ್ಮ ಊಟ ತಿಂಡಿ ಎಲ್ಲ ನೋಡಿ ಇಲ್ಲಿದೆ. ಇಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ ನೀವೇ. ಫ್ರೂಟ್ಸ್ ಒಂದು ಬ್ಯಾಗ್ ಫುಲ್ ಅದೇ ಇದೆ. ಇಲ್ಲಿ ಮತ್ತೆ ಇಲ್ಲಿ SMVT ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ವಿ. ಸೊ ಇಲ್ಲಿಂದ ನೆಕ್ಸ್ಟ್ ಟ್ರೈನ್ ಹತ್ಬೇಕು. ಸೊ ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ನೆಕ್ಸ್ಟ್ ಬ್ಲಾಗ್ ಎಲ್ಲಿಗೆ ಹೋಗ್ತೀವಿ ಅಂತ ರಿವೀಲ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್ ಮಾಡ್ಬಿಡು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.